ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು. ಕ್ರಿಯೇಟಬಲ್ ಆರ್ ಅನ್ಕ್ರಿಯೇಟಬಲ್ ನಿಜವಾಗ್ಲೂ ಎಕ್ಸೆಪ್ಟೇಷನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಗುರು. ಸೋಲು ಗೆಲುವು ಮ್ಯಾಚ್ ನಲ್ಲಿ ಇದ್ದಿದ್ದೇನೆ, ಬಟ್ ಈ ರೇಂಜಿಗೂ ಕೂಡ ಸೋಲ್ತಾರ? ಈ ರೇಂಜಿಗೆ ಲೀಡ್ ನಲ್ಲಿ ಅದು ಎಂತ ಒಂದು ಬಿಗ್ ತಂಡ, ಇದುವರೆಗೂ ಸೋಲನ್ನೇ ಕಾಣದೆ ಪಾಯಿಂಟ್ ಟೇಬಲ್ ನಲ್ಲಿ ಟಾಪ್ ಅಲ್ಲಿ ಮುನ್ನುಗ್ತಾ ಇದ್ದಂತ ಒಂದು ತಂಡ ಈ ರೇಂಜಿಗೆ ಹೀನಾಮಾನವಾದ ಸೋಲು. ಅದು ಜಸ್ಟ್ 20+ ಸ್ಕೋರ್ನು ಕೂಡ ದಾಖಲು, ಜಸ್ಟ್ 20+ ಯಾಕೆ 20ನೂ ಕೂಡ ರೀಚ್ ಮಾಡದೇನೆ ಸೋತಿರುವಂತ ತಂಡ ಆಗ್ಬಿಟ್ಟು ಈ ರೇಂಜಿಗೆ ಒಂಥರ PKL ನಲ್ಲಿ ದೊಡ್ಡ ಅವಮಾನನ ಅನುಭವಿಸಿದೆ. ಆ ತಂಡ ಬೇರೆ ಯಾವುದೂ ಅಲ್ಲ, ಬೆಂಗಾಲ್ ವಾರಿಯರ್ಸ್. ಅದು ಕೂಡ ಪುಣೇರಿ ಪಲ್ಟನ್ ತಂಡದ ವಿರುದ್ಧ ಸೋತಿದೆ ಗುರು. ಹೀನಾಮಾನವಾದ ಸೋಲನ್ನು ಅನುಭವಿಸಿದೆ. ಬರೋಬ್ಬರಿ 30 ಪಾಯಿಂಟ್ ಲೀಡ್ ನಲ್ಲಿ ಸೋತಿರೋದು ಈ ಬೆಂಗಾಲ್ ವಾರಿಯರ್ಸ್ ತಂಡ ಗುರು. 49 ಅಂಕಗಳನ್ನ ಪುಣೇರಿ ಪಲ್ಟನ್ ತಂಡ, 19 ಅಂಕಗಳನ್ನ ತಗೊಂಡಿದ್ದು ಬೆಂಗಾಲ್ ವಾರಿಯರ್ಸ್. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗುರು, ಅವಾಗ್ಲೇನೆ ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅರ್ಥ ಆಗೋದು. ಈ ಮ್ಯಾಚ್ ನಲ್ಲಿ ಮತ್ತೆ ಅಬ್ಬರಿಸಿದ್ದು ಮೋನು ಗೋಯಾತ್ ಅಲ್ಲ ಗುರು, ಇವರು ಮೋಹಿತ್ ಗೋಯಾತ್. 7 ರೈಟ್ ಪಾಯಿಂಟ್ಸ್ ತಗೊಂಡು 2 ಟ್ಯಾಕಲ್ ಪಾಯಿಂಟ್ಸ್ ಕೂಡ ಈ ಮ್ಯಾಚ್ ನಲ್ಲಿ ತಗೊಳ್ತಾರೆ. ಒಂಥರ ಡಿಫೆನ್ಸ್ ನಲ್ಲೂ ಕೂಡ ಈ ರೈಡರ್ಸ್ ಗಳೆಲ್ಲ ಈ ಮ್ಯಾಚ್ ನಲ್ಲಿ ಡಿಫೆಂಡರ್ಸ್ ಆಗ್ಬಿಟ್ಟಿದ್ದಾರೆ. ಅದು ಕೂಡ ಪುಣೇರಿ ಪಲ್ಟನ್ ತಂಡದ ಪರವಾಗಿ ಅಂತ ಹೇಳ್ಬೋದು. ಇದರಲ್ಲಿ 3 ಬೋನಸ್ ಸಮೇತ 12 ಅಂಕನ ಕಲೆ ಹಾಕ್ತಾರೆ. ಸೊ ಇವತ್ತು ಕೂಡ ಸೂಪರ್ 10 ಗಳಿಸಿರೋದು ಮೋಹಿತ್ ಗೋಯತ್. ಇದ್ರ ಜೊತೆಗೆ ಅಸ್ಲಾಂ ಮಿನಂದರ್, ನಾನೇನ್ ಕಮ್ಮಿ ಇಲ್ಲಪ್ಪ, ನಾನು ಕೂಡ ಈ ಪಾರ್ಟಿಲಿ ಇದೀನಿ ಅಂದ್ಬಿಟ್ಟು 2 ರೈಡ್ ಪಾಯಿಂಟ್ಸ್ ಹಾಗೂ 3 ಟ್ಯಾಕಲ್ ಪಾಯಿಂಟ್ಸ್ ಹಾಗೂ 5 ಬೋನಸ್ ಪಾಯಿಂಟ್ ಜೊತೆಗೆ 10 ಅಂಕಗಳನ್ನ ಗಳಿಸಿದ್ದಾರೆ ಈ ಮ್ಯಾಚ್ ನಲ್ಲಿ. ಏನ್ ಗುರು, ಪುಣೇರಿ ಪಲ್ಟನ್ ರೈಡರ್ಸ್ ಗಳೆಲ್ಲ ಡಿಫೆಂಡರ್ಸ್ ಗಳಾಗಿ ಏನಾದ್ರು ಬದಲಾಗ್ಬಿಟ್ರಾ? ಸೊ ಒಂಥರ ಆಲ್ರೌಂಡರ್ ಪ್ರದರ್ಶನ ಕೊಟ್ಟಿರೋದು ಮೋಹಿತ್ ಗೋಯತ್ ಹಾಗೂ ಅಸ್ಲಾಂ ಮಿನಂದರ್. ಇದ್ರ ಜೊತೆಗೆ ಮೊಹಮ್ಮದ್ ರೆಜಾ, ಶಾರ್ಜುಲ್ ಚಿಯಾನೆ. ಸೊ ನಾನೇನ್ ಕಮ್ಮಿ ಇಲ್ರಪ್ಪ, ನನ್ನನ್ನು ದೊಡ್ಡ ಅಮೌಂಟಿಗೆ ಸೇಲ್ ಮಾಡ್ಕೊಂಡಿದ್ದಾರೆ ನಿಮ್ ತಂಡಕ್ಕೆ. ನಾನ್ ಟ್ಯಾಕಲ್ ಮಾಡ್ಲಿಲ್ಲ ಅಂದ್ರೆ ಇನ್ನೆಂಗೆ, ಬರೀ ನೀವೇ ಟ್ಯಾಕಲ್ ಮಾಡ್ಬಿಟ್ರೆ ನಾನೇನ್ ತಂಡಕ್ಕೆ ನನ್ನನ್ನು ಕಳಿಸ್ಬಿಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅಂದ್ಬಿಟ್ಟು ಇವರು ಕೂಡ 6 ಟ್ಯಾಕಲ್ ಪಾಯಿಂಟ್ ನ ಕಲೆ ಹಾಕಿದ್ದಾರೆ ಈ ಮ್ಯಾಚ್ ನಲ್ಲಿ. ಒಂಥರ ಬೆಂಕಿ ಪ್ರದರ್ಶನ ಕೊಟ್ಟಿರೋದು ಮೊಹಮ್ಮದ್ ರೆಜಾ, ಶಾರ್ಜುಲ್ ಚಿಯಾನೆ. ಇವ್ರ ಜೊತೆಗೆ ಗೌರವ್ ಖತ್ರಿ, ಇವರು ಕೂಡ ಮಧ್ಯದಲ್ಲಿ ನಂದು ಇರ್ಲಪ್ಪ, ನಾನು ತಂಡದಲ್ಲಿ ಇದೀನಿ, ನನ್ನ ಬಗ್ಗೆನು ಸ್ವಲ್ಪ ಕನ್ಸಿಡರ್ ಮಾಡ್ರು ಅಂದ್ಬಿಟ್ಟು ಮಧ್ಯದಲ್ಲಿ ಸಣ್ಣ ಖತ್ರಿ ಬಿಟ್ಬಿಟ್ಟು ಇವರು ಕೂಡ ಮೆತ್ತಗೆ ಐಫೈನೇ ಗಳಿಸ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಾಗೇ ಇಲ್ಲ ಗುರು ಎದುರಾಳಿ ತಂಡಕ್ಕೆ ಏನಾಗ್ತಿದೆ ಆ ತಂಡದ ಡಿಫೆನ್ಸ್ ನಲ್ಲಿ. ಎಲ್ಲಿ ರೈಡ್ ಮಾಡಬೇಕು ನಾವು, ಎಲ್ಲಿ ಹೋಗಿ ಬೋನಸ್ ಅಂಕ ಕಲೆ ಹಾಕ್ಬೇಕು, ಎಲ್ಲಿ ಟಚ್ ಪಾಯಿಂಟ್ ಕಲೆ ಹಾಕ್ಬೇಕು ಅಂತ. ಯಾಕೆಂದ್ರೆ ಯಾರ ಹತ್ರ ಹೋದ್ರು ಕೂಡ ಟ್ಯಾಕಲ್ ಮಾಡ್ತಿದ್ದಾರೆ. ಈ ಟಾಪ್ 4 ಪ್ಲೇಯರ್ಸ್ ಕೂಡ ಟ್ಯಾಕಲ್ ನಲ್ಲಿ ಭಾಗಿದ್ರೆ. ಅದಾದ್ಮೇಲೆ ಬರ್ತಿರುವಂತ ಅವಿನಾಶ್ ನಮ್ದರಾಜನ್, ಇವ್ರೇನ್ ಕಮ್ಮಿ ಇಲ್ಲ ಗುರು, ಇವ್ರು ಕೂಡ 4 ಟ್ಯಾಕಲ್ ಪಾಯಿಂಟ್ ನ ಕಲೆ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಪಂಕಜ್ ಮೋಹಿತೆ, ಇವರು 2 ರೈಡ್ ಪಾಯಿಂಟ್ ತಗೊಂಡಿದ್ದಾರೆ, ಅದ್ರ ಜೊತೆಗೆ 1 ಟ್ಯಾಕಲ್ ಪಾಯಿಂಟ್ ಇವ್ರು ಕೂಡ ತಗೊಂಡಿದ್ದಾರೆ. ಸೊ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಎಲ್ಲಿ ರೈಡ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ಕಡೆ 7 ಜನನು ಕೂಡ ಆಲ್ರೌಂಡರ್ ತರ ಕಾಣಿಸ್ತಾ ಇದಾರೆ ಅವರು. ರೈಡಿಂಗ್ ಏನಾದ್ರು ಹೋಯ್ತು ಅಂತ ಆದ್ರೆ ಬೆಂಗಾಲ್ ವಾರಿಯರ್ಸ್ ತಂಡದ ರೈಡರ್ಸ್ ಗಳು ಎದುರಾಳಿ ತಂಡದ ಡಿಫೆನ್ಸ್ ಏನಿದೆ ಬರೀ 4 ಜನ ಡಿಫೆನ್ಸ್ ಇರೋದು ನೋಡಿರ್ತೀವಿ. ಬಟ್ ಈ ಮ್ಯಾಚ್ ನಲ್ಲಿ 7 ಜನನು ಕೂಡ ಡಿಫೆಂಡರ್ಸ್ ತರ ಕಾಣಿಸ್ತಾ ಇದ್ದಾರೆ. ಬೆಂಗಾಲ್ ವಾರಿಯರ್ಸ್ ತಂಡದ ರೈಡರ್ಸ್ ಗಳಿಗೆ ರೈಡ್ ಮಾಡೋಕೆನೆ ಭಯ ಆಗ್ತಿತ್ತು ಗುರು. ಸೊ ಆ ರೇಂಜಿಗೆ ಡಿಫೆನ್ಸ್ ನಲ್ಲಿ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದ ಪುಣೇರಿ ಪಲ್ಟನ್. ಯಾವ್ದಾರ ಒಬ್ರು ಯಂಗ್ಸ್ಟಾರ್ ನೋಡ್ತಾ ಇದ್ರು ಅಥವಾ ಯಾವ್ದಾರು ಹೊಸ ಟೀಮ್ ಏನಿದೆ, ಹೊಸ ಟೀಮ್ ಅಂತ ಏನಿಲ್ಲ, ಎಲ್ಲ ಹಳೆ ಟೀಮ್ ಏನೇ, ಈಗ ಎರ್ರಾಬಿರಿ ಸೋತ್ಕೊಂಡು ಡಿಫೆನ್ಸ್ ನಲ್ಲಿ ಫೇಲ್ಯೂರ್ ಆಗ್ತಾ ಇರುವಂತ ಟೀಮ್ ಏನಿದೆ ಆ ಟೀಮ್ ಈ ಪುಣೇರಿ ಪಲ್ಟನ್ ತಂಡನ ನೋಡ್ಬಿಟ್ಟು ಕಲ್ತ್ಕೋಬೇಕಾಗಿದೆ ಗುರು, ಯಾವ ರೀತಿ ಡಿಫೆನ್ಸ್ ನಲ್ಲಿ ಭಾಗಿ ಆಗ್ಬೇಕು ಅನ್ನೋದನ್ನ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲೂ ಇದೇ ರೀತಿ ಒಂದು ಅದ್ಭುತವಾದ ಪ್ರದರ್ಶನ ಬರಬೇಕು ಗುರು ಡಿಫೆನ್ಸ್ ನಲ್ಲಿ. ನನ್ಗಂತೂ ಪುಣೇರಿ ಪಲ್ಟನ್ ಡಿಫೆನ್ಸ್ ಇವತ್ತು ಮಾಡಿದಂತ ಕೆಲಸ ಮಾತ್ರ ಸಾಕಷ್ಟು ಲೈಕ್ ಆಗೋಯ್ತು ಗುರು. ಯಾಕೆಂದ್ರೆ ಯಾವ ಟೀಮ್ ಕೂಡ ಇಷ್ಟು ಚೆನ್ನಾಗಿ ಡಿಫೆನ್ಸ್ ಮಾಡ್ತೇ ಇಲ್ಲ ಅಂತ ಹೇಳ್ತೀನಿ ಗುರು. ಆ ರೀತಿ ಅದ್ಭುತವಾದ ಡಿಫೆನ್ಸ್ ತೋರಿಸಿದೆ ಬೆಂಗಾಲ್ ವಾರಿಯರ್ಸ್ ತಂಡದ ವಿರುದ್ಧ. ಇನ್ನು ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಮಣಿಂದರ್ ಸಿಂಗ್ ಅವರು 7 ಅಂಕ ಗಳಿಸ್ಕೊಳ್ತಾರೆ, ನಿತಿನ್ ಕುಮಾರ್ 4. ಅದನ್ನ ಬಿಟ್ರೆ ಡಿಫೆಂಡರ್ಸ್ ಅಲ್ಲಿ ಶುಭಂ ಶಿಂಡೆ, ದರ್ಪನ್ ಹಾಗೂ ಆದಿತ್ಯ ಎಸ್ ಸಿಂಡೆ, ಇವ್ರು 3 ಜನ ಕೂಡ 1 ಟ್ಯಾಕಲ್ ಪಾಯಿಂಟ್ಸ್ ತಗೊಳ್ತಾರೆ. ಸೊ ಕಂಪ್ಲೀಟ್ ಹೈಲೈಟ್ಸ್ ನ ನೋಡೋದಾದ್ರೆ
ರೈಟ್ ಪಾಯಿಂಟ್ಸ್ ವಿಚಾರಕ್ಕೆ ಬಂದ್ರೆ 16 ರೈಟ್ ಪಾಯಿಂಟ್ಸ್ ತಗೊಂಡಿದ್ದು ಪುಣೇರಿ ಪಲ್ಟನ್, 14 ರೈಟ್ ಪಾಯಿಂಟ್ಸ್ ತಗೊಂಡಿರೋದು ಬೆಂಗಾಲ್ ವಾರಿಯರ್ಸ್. ಸೂಪರ್ ರೈಟ್ ವಿಚಾರಕ್ಕೆ ಬಂದ್ರೆ 2 ಸೂಪರ್ ರೈಟ್ ಮಾಡಿರೋದು ಬೆಂಗಾಲ್ ವಾರಿಯರ್ಸ್ ತಂಡ. ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 24 ಟ್ಯಾಕಲ್ ಪಾಯಿಂಟ್ ತಗೊಂಡಿರೋದು ಪುಣೇರಿ ಪಲ್ಟನ್, 3 ಟ್ಯಾಕಲ್ ಪಾಯಿಂಟ್ ತಗೊಂಡಿರೋದು ಬೆಂಗಾಲ್ ವಾರಿಯರ್ಸ್. ಅಜಗಜಾಂತರ ವ್ಯತ್ಯಾಸ ಗುರು. 20 ಪಾಯಿಂಟ್ ನ ಇವರು ಟ್ಯಾಕಲ್ ಮೂಲಕನೇ ತಗೊಂಡಿದ್ದಾರೆ. ಶಾರ್ದುಲ್ ಯಾವ ಟೀಮ್ ನಲ್ಲಿ ಇರ್ತಾರೆ ಆ ಟೀಮ್ ಆಲ್ಮೋಸ್ಟ್ ಟ್ಯಾಕಲ್ ನಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇರುತ್ತೆ. 3 ಬಾರಿ ಆಲ್ ಔಟ್ ಆಗ್ತಾರೆ ಬೆಂಗಾಲ್ ವಾರಿಯರ್ಸ್ ತಂಡ. ಆ ಕಾರಣಕ್ಕೋಸ್ಕರ 6 ಪಾಯಿಂಟ್ ಇಲ್ಲೂ ಕೂಡ ಎತ್ತಾಕೊಳ್ತಾರೆ ಪುಣೇರಿ ಪಲ್ಟನ್ ತಂಡ. 3 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡ್ಬರ್ತಾರೆ ಪುಣೇರಿ ಪಲ್ಟನ್ ತಂಡ. 2 ಎಕ್ಸ್ಟ್ರಾ ಪಾಯಿಂಟ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ ಬೆಂಗಾಲ್ ವಾರಿಯರ್ಸ್ ತಂಡ. ಸೊ ಈ ಮೂಲಕ ಕತೆ ಮುಗಿಯುತ್ತೆ ಗುರು, ಕತೆ ಮುಗಿಯಿತು. ಬೆಂಗಾಲ್ ವಾರಿಯರ್ಸ್ ಈ ಮ್ಯಾಚ್ ನಲ್ಲಿ ಸೋಲನ್ನ ಅನುಭವಿಸಬೇಕಾಗುತ್ತೆ ಗುರು. ನೆಕ್ಸ್ಟ್ ಮ್ಯಾಚ್ ನಲ್ಲಿ ಈ ಸೋಲನ್ನ ಮರೆತು ಮುನ್ನುಗ್ಗೋಕೆ ಪ್ರಯತ್ನ ಪಡಬೇಕಾಗುತ್ತೆ. ವಾಪಸ್ ಬೆಂಕಿ ಕಮ್ ಬ್ಯಾಕ್ ಮಾಡಬೇಕು ಬೆಂಗಾಲ್ ವಾರಿಯರ್ಸ್ ತಂಡ. ಪುಣೇರಿ ಪಲ್ಟನ್ ಮೇಲೆ ಮತ್ತೆ ಆಡಿ ಆ ಡಿಫೆನ್ಸ್ ನ ಛಿದ್ರ ಮಾಡಿ ಅಂಕಗಳನ್ನ ಕಾಲೆ ಹಾಕಿ ಅವರಿಗೆ ನೆಕ್ಸ್ಟ್ ಸೋಲನ್ನ ಕೊಡ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡೋಣ. ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.